ನೋಡ್ರಿ, ಈಗ ಅಧ್ಯಕ್ಷರು ನಿನ್ನೆನೂ ಕೂಡ ಹೇಳಿದ್ದಾರೆ ನಾನು ಕನಕಪುರದ ಶಾಸಕ ಅಂತ, ಆಯಿತಾ. ಅವ್ರು ಹೇಳಿರುವಂಥದ್ದು ನಾವು ಪಕ್ಷ ಏನೇ ಹೇಳಿದ್ರು ಕೂಡ ನಾವು ಮಾಡೋಕ್ಕೆ ರೆಡಿ ಇದ್ದೀವಿ ಅಂತ ಒಂದು ಕಡೆ ಅವತ್ತು ಹೇಳಿದ್ರು. ಮತ್ತು ಮುಂದೆ ಅಲ್ಲಿ ಏನಾಗಬೇಕು ಅದು ಎಲ್ಲ ತೀರ್ಮಾನ ಆಮೇಲೆ ಮಾಡ್ತಾರೆ. ಈಗ ಅವ್ರು ಹೇಳಿರುವಂಥ ಈಗ ಅವರೇ ನಿನ್ನೆ ಸ್ಪಷ್ಟವಾಗಿ ಹೇಳಿದಾರಲ್ಲ, ನಾನು ಕನಕಪುರದಲ್ಲಿದ್ದೀನಲ್ಲಪ್ಪ, ಖಾಲಿ ಆಗ್ತಕ್ಕಂಥ ಪ್ರಶ್ನೆ ಎಲ್ಲಿದೆ ಅಂತಲೇ ಹೇಳಿದ್ರು. ಅಲ್ಲ ಸರ್, ಆರಂಭದಲ್ಲಿ ಅವ್ರು ಹೋರಾಟ ಮಾಡಿದಂಥದ್ದು ಎಲ್ಲವೂ ಕೂಡ ಚನ್ನಪಟ್ಟಣಕ್ಕೆ ಬರೋ ರೀತಿಯಲ್ಲೇ ಇತ್ತು ಕೂಡ ಹೇಳಿದ್ರು. ಇಲ್ಲ, ಅವರು ಆ ರೀತಿಯನ್ನು ಹೇಳಲಿಲ್ಲ. ಅವರು ಒಂದು ಎಲ್ಲರೂ ಕೂಡ ಅಲ್ಲಿರೋ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ, ನಮ್ಮೆಲ್ಲ ಮುಖಂಡರುಗಳಿಗೆ ನಾವೆಲ್ಲ ಗಟ್ಟಿಯಾಗಿ ನಿಲ್ಲೋಣ, ಒಂದಾಗಿರೋಣ, ಇದನ್ನು ಎದುರಿಸೋಣ. ಒಂದು ಚುನಾವಣೆ ಬರ್ತದೆ, ಪಾರ್ಲಿಮೆಂಟ್ ಎಲೆಕ್ಷನಲ್ಲಿ ನಮಗೆ ಸೋಲನ್ನು ನಾವು ನೋಡಿದ್ದೇವೆ. ಆದರೆ ಈ ಬರುವಂಥ ಅಸೆಂಬ್ಲಿಯಲ್ಲಿ ಮತ್ತೆ ಅದಕ್ಕೆ ನಾವೇನು ಬೇಜಾರು ಮಾಡ್ಕೊಳ್ದೇ ಧೈರ್ಯವಾಗಿರೋಣ ಅಂತ ಒಂದು ರೀತಿ ಆ ರೀತಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇಲ್ಲ, ಗೆಲ್ಲುವ ಅಭ್ಯರ್ಥಿ ಸೋಲುವ ಅಭ್ಯರ್ಥಿ ಹುಡುಕಾಟ ಅದೆಲ್ಲ ನೋಡಿ, ಇದೆಲ್ಲ ಪ್ರಕ್ರಿಯೆ ಇರ್ತದೆ. ಚಲುವರಾಯಸ್ವಾಮಿಯವರು ಅಲ್ಲಿಗೆ ಅಧ್ಯಕ್ಷರು ಮಾಡಿದ್ದೀವಿ. ಅದೇ ಥರ ಶಿಗ್ಗಾಂವ್ಗೆ ಇನ್ನೊಬ್ಬರು ನಮ್ಮ ಸಂತೋಷ್ ಲಾಡು ಮತ್ತು ಅವರೆಲ್ಲ ಅಲ್ಲಿದ್ದಾರೆ. ಇಲ್ಲಿ ನಮ್ಮ ಬಳ್ಳಾರಿ ಇದಕ್ಕೆ ಸಂಡೂರಿಗೆ ನಮ್ಮ ಜಮೀರ್ ಅಹಮದ್ ಅವರು ಅಧ್ಯಕ್ಷರಿದ್ದಾರೆ. ಸಮಿತಿಗಳು ಮಾಡಿದ್ದೀವಿ, ಅವರೆಲ್ಲ ಹೋಗ್ತಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಸಿಸ್ಟಮ್ ಇದೆ, ಎಲ್ಲ ಸಮಾಲೋಚನೆ ಮಾಡಿ ಎಲ್ಲರೂ ಚರ್ಚೆ ಮಾಡಿ ನಂತರ ತೀರ್ಮಾನ ಮಾಡ್ತೀವಿ. ಹುಡುಕಾಟ ಅಂತ ಹೇಳಿದ್ರೆ ನೋಡಿ, ಇವಾಗೆಲ್ಲ ನಾವು ಇರೋದು 3 ಬೈ ಎಲೆಕ್ಷನ್. ಒಂದು ಕಾಂಗ್ರೆಸ್ದೇ, ಅದು ಸಂಡೂರು, ಇನ್ನೊಂದು BJPದು, ಇನ್ನೊಂದು JDSದು. ಸೊ ಈಗ 3ರಲ್ಲಿ ನಾವು 3 ಗೆಲ್ಲೋದಕ್ಕೂ ನಮ್ಮ ಪ್ರಯತ್ನ. ಅದು ನೋಡಿ, ಆಸ್ಪಿರೆಂಟ್ ಅದೆಲ್ಲ ಇನ್ನು ಚಲುವರಾಯಸ್ವಾಮಿ ಅವರ ಅಧ್ಯಕ್ಷತೆಯಲ್ಲಿ ಸಮಿತಿ ಇದೆ. ಅವರು ಹೋಗಿ ಎಲ್ಲ ಕೂಡ ಅಲ್ಲಿ ಭೇಟಿ ಕೊಟ್ಟು ಅಲ್ಲಿ ಸ್ಥಳೀಯ ಮುಖಂಡರ ಜೊತೆ ಮಾತನಾಡಿ ಅವರ ವರದಿ ಆಧಾರದ ಮೇಲೆ ಪಕ್ಷದ ಹೈಕಮಾಂಡ್ ತೀರ್ಮಾನ ಮಾಡ್ತದೆ ಅಲ್ವಾ. ಅದು ನಮ್ಮ ಪಕ್ಷದಲ್ಲಿ ಒಂದು ಚುನಾವಣೆ ಸಮಿತಿ ಇದೆ, ಅವ್ರು ತೀರ್ಮಾನ ಮಾಡ್ತಾರೆ. ಗ್ಯಾರಂಟಿ ಯೋಜನೆಗಳು DK ಶಿವಕುಮಾರ್ ಚನ್ನಪಟ್ಟಣಕ್ಕೆ ಭೇಟಿ ಕೊಡ್ತಾರೆ. ಯಾಕಂದ್ರೆ ನೀಡಿದ ಬಳಿಕ ಕುಮಾರಸ್ವಾಮಿ ಅವರು ಆರೋಪ ಮಾಡಿದ್ದಾರೆ, 1.5 ವರ್ಷ DCM ಅವರಲ್ಲಿ ಹೋಗಿರ್ಲಿಲ್ಲ, ಈಗ ಚನ್ನಪಟ್ಟಣ ನೆನಪಾಯ್ತು ಅಂತ ಟೀಕೆ ಮಾಡಿದ್ದಾರೆ. ನೋಡಿ, ಈಗ ಚುನಾವಣೆ ಹತ್ರ ಬರ್ತಾ ಇರೋದ್ರಿಂದ ತಯಾರಿಕೆ ಆಗಲೇಬೇಕು. ನಮ್ಮ DK ಸುರೇಶ್ ಅವರಲ್ಲಿ MP ಆಗಿದ್ರು, ಅವರು ಸದಾಕಾಲ ಆ ಕ್ಷೇತ್ರದ ಅಭಿವೃದ್ಧಿಗೋಸ್ಕರ ಕೆಲಸ ಮಾಡಿದ್ದಾರೆ. ಇಡೀ ಪಾರ್ಲಿಮೆಂಟ್ ಕನಕಪುರ ಬೆಂಗಳೂರದ ಗ್ರಾಮೀಣ ಕ್ಷೇತ್ರದಲ್ಲಿ DK ಸುರೇಶ್ ಅವರು ಭಾಳ ಯಶಸ್ವಿಯಾಗಿ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ. ಅದರಿಂದ ಈ ಥರ ಆರೋಪಗಳಿಗೆ ನಾನು ಉತ್ತರ ಕೊಡೋಕ್ಕೆ ಹೋಗೋದಿಲ್ಲ. ಚುನಾವಣೆ ಹತ್ರ ಬಂದಾಗ ಖಂಡಿತ ನಾವು ಅದನ್ನು ತಯಾರಿಕೆ ಮಾಡಬೇಕಾಗ್ತದೆ, ಅದನ್ನು ಮಾಡ್ತೀವಿ ನಾವು. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ. ಕರ್ನಾಟಕ ತಕ್.